ಈಗಷ್ಟೇ ನಮ್ಮ ಬೆಂಗಳೂರು ನಗರ ಉಸ್ತುವಾರಿ ಸಚಿವರಾದ ಮಾನ್ಯ ಕೃಷ್ಣ ಬೈರೇಗೌಡರ ಒಂದು ವಿಡಿಯೋ ನೋಡಿದೆ. ಅವರು ಮಾತಾಡಿರೋದು ಎಲ್ಲಾ GBA ಅಧಿಕಾರಿಗಳು ಬೆಂಗಳೂರಿನಲ್ಲಿರುವ ಶಿವಾಜಿನಗರ ಮಾರ್ಕೆಟ್, ಗಾಂಧಿ ಬಜಾರು, ಮೆಜೆಸ್ಟಿಕ್ ಈ ತರ ಜಾಗಗಳಲ್ಲಿ ತುಂಬಾನೇ ಜನಗಳಿರ್ತಾರೆ. ಫುಟ್ಪಾತ್ ಇರೋದು ಅಂದ್ರೆ ಪಾದಚಾರಿ ಮಾರ್ಗ ಇರೋದು ಜನಗಳಿಗೋಸ್ಕರ, ಜನಗಳು ಓಡಾಡೋದಿಕ್ಕೋಸ್ಕರ, ನೀವು ವ್ಯಾಪಾರ ಮಾಡೋದಕ್ಕಲ್ಲ. ಹಾಗೆ ಕಳೆದ ತಿಂಗಳ ಜೂನ್ 19, 2026ರಂದು ಸುಪ್ರೀಂ ಕೋರ್ಟ್ ಕೂಡ ಆದೇಶ ಹೊರಡಿಸಿದೆ. ಫುಟ್ಪಾತ್ ಅಲ್ಲಿ ಯಾವುದೇ ಅಕ್ರಮವಾಗಿ ವ್ಯಾಪಾರ ಮಾಡುವಂತಿಲ್ಲ. ಜನ ತುಂಬಾ ಇರ್ತಾರೆ, ಆದ್ರೆ ನೀವೆಲ್ಲ ಇಲ್ಲಿ ವ್ಯಾಪಾರ ಮಾಡ್ಕೊಂಡು ಅಲ್ಲೆಲ್ಲ ಗಿಜಿ 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 ಅಂತ ಇದ್ದಾಗ ಜನ ಏನ್ ಮಾಡ್ತಾರೆ, ರಸ್ತೆಗಿಳಿತಾರೆ. ಹಿಂದೆಯಿಂದ ಲಾರಿ ಬರುತ್ತೋ, ಕಾರ್ ಬರುತ್ತೋ, ಬಸ್ ಬರುತ್ತೋ, ಟ್ರಾಫಿಕ್ ಜಾಮ್ ಆಗಿರುತ್ತೆ. ನಿಮ್ಮಿಂದನೇ 90% ಅಲ್ಲಿ ಜಾಮ್ ಆಗಿರುತ್ತೆ. ಎಲ್ಲ ಗಾಡಿ ರೋಡ್ಗೆ ನಿಲ್ಸ್ಬಿಟ್ಟಿರ್ತಾರೆ. ಟ್ಯಾಕ್ಸ್ ಕಟ್ಟಲ್ಲ, ಬಾಡಿಗೆ ಕಟ್ಟಲ್ಲ, ಒಂದ್ ಲೈಸೆನ್ಸ್ ಇರಲ್ಲ ನಿಮ್ಮ ಹತ್ರ. ವರ್ಷಾನ್ಗಟ್ಲೆಯಿಂದ ಇಲ್ಲೇ ವ್ಯಾಪಾರ ಮಾಡ್ತಾ ಇರ್ತೀರಾ. ನಿಮ್ಗಳ ಯೋಗ್ಯತೆಗೆ ನಾಚಿಕೆ ಆಗ್ಬೇಕು. ಕನ್ನಡ ಬರಲ್ಲ. ಇಲ್ಲಿ ಕೆಳಗಡೆ ಒಂದ್ ವಿಡಿಯೋ ಹಾಕ್ತೀನಿ ನೋಡಿ. ಮೊನ್ನೆ ಇವರ ಇಳೆಯ ತಲಪತಿ ವಿಜಯ್ ಎಲೆಕ್ಷನ್ ಇತ್ತಲ್ಲ, ಅವಾಗ ಪೂರ್ತಿ ಖಾಲಿ ಮಾಡ್ಕೊಂಡು ತಮಿಳ್ನಾಡಿಗೆ ಹೋಗಿರೋದು ಮತ ಚುನಾಯಿಸೋದಿಕ್ಕೆ. ಇಲ್ಲೂ ಇವ್ರಿಗೆ ವೋಟರ್ ಐಡಿ ಇರುತ್ತೆ, ಇಲ್ಲೂ ಆಧಾರ್ ಕಾರ್ಡ್ ಇರುತ್ತೆ, ಅಲ್ಲೂ ವೋಟರ್ ಐಡಿ ಇರುತ್ತೆ, ಅಲ್ಲಿಂದು ಆಧಾರ್ ಕಾರ್ಡ್ ಇರುತ್ತೆ. ಯಾಕೆಂದ್ರೆ ಎರಡು ಕಡೆನೂ ಸೌಲಭ್ಯಗಳು ತಗೊಂತ ಇರ್ತಾರೆ. ಈಗ ಗೌರ್ಮೆಂಟ್ ಇಂದ SIR ಮಾಡ್ತಾ ಇದಾರೆ. ಅಂದ್ರೆ ನಮ್ಮ ವೋಟರ್ ಐಡಿ ಕಾರ್ಡ್ ಏನಿರುತ್ತೆ ಅದು ಇಡೀ ಭಾರತದಲ್ಲಿ ಒಂದೇ ವೋಟರ್ ಐಡಿ ಇರಬೇಕು. ಈ ತರ ಮೋಸ ಮಾಡೋರಿಗೆ ಸರಿಯಾಗಿ ಗುನ್ನ ಇಡ್ತಾ ಇದಾರೆ. ಈಗ್ಲೂ ಹೇಳ್ತಾ ಇದೀನಿ, ಇದು ಸುಪ್ರೀಂ ಕೋರ್ಟ್ ಆದೇಶ, ಅದನ್ನ ಸರ್ಕಾರ ಪಾಲನೆ ಮಾಡ್ತಾ ಇದೆ, ಪಾಲಿಸ್ತಾ ಇದೆ. ಇದರಲ್ಲಿ ಸರ್ಕಾರದ ಯಾವುದೇ ಒಂದು ಕೈಚಳಕ ಇಲ್ಲ. ಮತ್ತೆ ನಾನು ಈ ಬರೀ ಬೀದಿ ಬದಿ ವ್ಯಾಪಾರಿಗಳದ್ದು ನಾನು ಹೇಳ್ತಾ ಇಲ್ಲ. ದೊಡ್ಡ ದೊಡ್ಡ ಹೋಟೆಲ್ಗಳು, ದೊಡ್ಡ ದೊಡ್ಡ ಫೋನ್ ಶೋರೂಮ್ಗಳು, ಬಟ್ಟೆ ಶೋರೂಮ್ಗಳು, ಇವ್ರುಗಳು ಅಷ್ಟೇನೆ ಅಕ್ರಮವಾಗಿ ನಮ್ಮ ಫುಟ್ಪಾತ್ ಗಳನ್ನ ಹೊರಗಡೆ ಬೋರ್ಡ್ ಗಳನ್ನ ಹಾಕೊಂಡು ಇವ್ರದ್ದು ಐಟಮ್ಗಳನ್ನ ಹಿಡ್ಕೊಂಡು ಅಷ್ಟು ಸೇಲು ಇಷ್ಟು ಸೇಲು, ಅದಕ್ಕೆ ಬ್ಯಾನರ್ಗಳು, ಅದ್ರಲ್ಲಿ ಒಂದ್ ಅಕ್ಷರ ಕನ್ನಡ ಇರಲ್ಲ, % ಸೇಲು ಅಂದ್ಬಿಟ್ಟು ಅವ್ರದ್ದು ಕೂಡ ತೆಗಿಸ್ತಾ ಇದಾರೆ. ಇಲ್ಲ, ಇವಕ್ಕೆ ಫುಟ್ಪಾತ್ ಇರೋದು ಜನಸಾಮಾನ್ಯರಿಗೆ ಓಡಾಡೋದಿಕ್ಕೋಸ್ಕರ, ವ್ಯಾಪಾರಗಳಿಗೋಸ್ಕರ ಅಲ್ಲ. ಅಂಗಡಿಗಳು ಮಾಡ್ಕೊಳ್ಳಿ, ಅಲ್ಲಿ ನೀವು ಟ್ಯಾಕ್ಸ್ ಕಟ್ಟಿ ಲೈಸೆನ್ಸ್ ತಗೊಂಡು ವ್ಯಾಪಾರ ಮಾಡಿ. ಯಾರು ಬಂದು ನಿಮ್ಮನ್ನ ಮುಟ್ತಾರೆ? ಯಾರು ಮುಟ್ಟೋದಿಲ್ಲ. ಹಾಗೆ ಕೃಷ್ಣ ಬೈರೇಗೌಡರು ಜನಸಂದಣಿ ಇರೋ ಜಾಗದಲ್ಲಿ ಮಾತ್ರನೇ ಅವರು ತೆರವುಗೊಳಿಸ್ತಾ ಇರೋದು. ಎಲ್ಲಿ ಜನಸಂದಣಿ ಇಲ್ಲ ಅಲ್ಲಿ ಹೋಗಿ, ಇಲ್ಲಿ ವೆಹಿಕಲ್ ಗಳು ಜಾಸ್ತಿ ಇರಲ್ಲ ಅಲ್ಲಿ ಅಂಗಡಿಗಳು ಹಾಕೊಳ್ಳಿ. ಅವ್ರೇನು ಬೇಡ ಅಂತ ಏನ್ ಹೇಳ್ತಾ ಇಲ್ಲ. ಧನ್ಯವಾದಗಳು. ಜೈ ಕರ್ನಾಟಕ.